ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಸೆನ್ಸೆಕ್ಸ್ 899 ಪಾಯಿಂಟ್ಸ್ ಗೈನ್ ಆಗಿ 59,808 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 272 ಪಾಯಿಂಟ್ಸ್ ಗೈನ್ ಆಗಿ 17,594 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 861 ಪಾಯಿಂಟ್ಸ್ ಗೈನ್ ಆಗಿ 41,251 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 246 ಕ್ರೋಸ್ ಬೈ ಮಾಡಿದ್ರೆ ಡಿಐಸ್ 2089 ಕ್ರೋಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಹಿಂದೆ ತಿರುಗಿ ನೋಡಬೇಕಂಗೆ ಇರಲಿಲ್ಲ. ಒಂದು ಸ್ವಲ್ಪ ಪಾಯಿಂಟ್ಸ್ನಲ್ಲಿ ಸ್ವಲ್ಪ ಫಾಲ್ ಆಗೋ ಥರ ಕಾಣಿಸಿದ್ರು ಪರ್ಟಿಕ್ಯುಲರ್ ಆಗಿ 17,550 to 570 ಆ ಝೋನ್ ಬಂದಾಗ ಫಾಲ್ ಆಗ್ತಿರೋ ಥರ ಕಾಣಿಸಿದ್ರು. ಇವತ್ತು ಮಾರ್ಕೆಟ್ ಇಲ್ಲಿಂದ ಅಗೈನ್ ಫಾಲ್ ಆಗಿ 17,500 ಬಿಲೋ ಬಂದು ಕ್ಲೋಸ್ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮಾರ್ಕೆಟ್ನಲ್ಲಿ. ಪರ್ಟಿಕ್ಯುಲರ್ ಆಗಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಅದನ್ನು ಬ್ರೇಕ್ ಮಾಡ್ತಾ 1245 ಮೇಲೆ ಬಂದಿರೋಂಥ ಮೂವ್ ನೀವು ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಮಾಡ್ತಾ ಬಿಗ್ ಶಾರ್ಟ್ ಕವರಿಂಗು ಮಾರ್ಕೆಟ್ ತಗೊಂಡು ಬಂದಿದೆ. ಇಲ್ಲಿವರೆಗೂ ಶಾರ್ಟ್ಸು ಆಲ್ಮೋಸ್ಟ್ 85% ಹತ್ರ ಇತ್ತಲ್ವಾ ಸಿಸ್ಟಮ್ನಲ್ಲಿ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ಇದೊಂದು ಬಿಗ್ ವೇನಲ್ಲಿ ನಮಗೆ ಕಮ್ಮಿ ಆಗುತ್ತೆ ಎಂಡ್ ಆಫ್ ದ ಡೇನಲ್ಲಿ. ಅದು ನಮಗೆ ಅಪ್ಡೇಟ್ ಆಗುತ್ತೆ. ಇವನ್ ಮಂಡೇ ಮಾರ್ಕೆಟ್ ಓಪನಿಂಗ್ ಮುಂಚೆ ನಾವು ಈ ಶಾರ್ಟ್ ಪೊಸಿಷನ್ ಡೇಟಾನು ಮಾತಾಡ್ಕೊಳ್ಳೋಣ. ಇವತ್ತು ಪ್ಯೂರ್ಲಿ ಒಂದು ಶಾರ್ಟ್ ಕವರಿಂಗ್ ಮೂವ್. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬಂದಿರೋದು ಫಸ್ಟ್ ಫಾಲ್ ಬಂದ ಮೇಲೆ ಬಂದಿರೋದು ಮೂವ್. ಮೋಸ್ಟ್ ಆಫ್ ದಿ ಕಾಲ್ ರೈಟರ್ಸ್ನೆಲ್ಲರೂ ಪ್ರೀವಿಯಸ್ಲಿ ರೈಟ್ ಮಾಡಿರೋ ಅಂಥವ್ರು 17,500 ಹತ್ರ ರೈಟ್ ಮಾಡಿರೋರು ಇವತ್ತು ಎಕ್ಸಿಟ್ ಆಗ್ತಾ ಇರೋದು ಇವತ್ತು ಮಾರ್ಕೆಟ್ನಲ್ಲಿ ಪ್ಯೂರ್ ಆಗಿ ಶಾರ್ಟ್ ಕವರಿಂಗ್ ಪ್ಲೇ ಕಾಣಿಸಿದೆ ಅಂತ ಅನ್ಕೋಬೇಕು. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಫಾಲ್ ಆದಾಗ್ಲೂ 17,250 ಮಾರ್ಕ್ ಬ್ರೇಕ್ ಆಗಿ ಡೌನ್ ಸೈಡ್ ಹೋದ್ರೇನೆ ಫರ್ದರ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅಂಡ್ ಈ ಮಾರ್ಕ್ ಅಬೋವ್ ಸಸ್ಟೈನ್ ಆಗ್ತಾ ಇದ್ರೆ ಆ ರೇಂಜ್ ಬೌಂಡ್ನೆಸ್ 17,200 to 17,500 ಈ 500 ಪಾಯಿಂಟ್ ರೇಂಜ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತಾನು ಮಾತಾಡ್ಕೊಂಡಿದ್ವಿ. ಬಟ್ ಪರ್ಸನಲಿ ಇಷ್ಟೊಂದು ಸ್ಟ್ರಾಂಗ್ ರ್ಯಾಲಿ ಅಂತೂ ಇವತ್ತು ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದರ ಬ್ಯಾಕ್ ಇರುವಂತ ಮೈನ್ ಥೀಮ್ ಇವತ್ತು ಗ್ಲೋಬಲ್ ಆಗಿ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ, ಅದಕ್ಕೆ ಕಾರಣವಾಗ್ಲೇನೆ ಬೆಳೆದಿದೆ ಅಂತ. ಅಂಡ್ ಹಾಗೆ ಅದಾನಿ ರಿಲೇಟೆಡ್ ಆಗಿ ಬರ್ತಿರುವಂತ ಅಪ್ಡೇಟ್ಸ್ ಇಂದಾನು ಇವತ್ತು ಓವರ್ ಆಲ್ ಬ್ಯಾಂಕಿಂಗ್ ಸ್ಟಾಕ್ಸ್ ಅಲ್ಲಿ ಅಂಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಸೆಂಟಿಮೆಂಟ್ ನ ಇವತ್ತು ಮಾರ್ಕೆಟ್ ಡ್ರೈವ್ ಮಾಡಿದೆ. ಸೊ ಇವತ್ತು ಮಾರ್ಕೆಟ್ ನ ಡ್ರೈವ್ ಮಾಡೋದಕ್ಕೆ ಬ್ಯಾಕ್ ಇರುವಂತ ಒಂದೊಂದು ಫ್ಯಾಕ್ಟರ್ ನ ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಸ್ಟ್ ನಿನ್ನೆ US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಬಂದಿದೆ. ಆಕ್ಚುಲಿ ಇದು ಸ್ಟ್ರಾಂಗ್ ಆಗಿ ಬಂದಿದೆ. ಇದು ಮಾರ್ಕೆಟ್ ಗೆ ಪಾಸಿಟಿವ್ ಅಲ್ಲ. ಅಂಡ್ ಬಾಂಡ್ ಡೀಲ್ಸ್ ಬೆಳೆದಿವೆ ಅಂಡ್ ಡಾಲರ್ ಇಂಡೆಕ್ಸ್ ಬೆಳೆದಿದೆ. ಇದೆಲ್ಲಾನು ಮಾರ್ಕೆಟ್ ಗೆ ಪಾಸಿಟಿವ್ ಅಲ್ಲ. ಇನ್ಫ್ಯಾಕ್ಟ್ ಇವತ್ತು ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ಈ ರೀಸನ್ಸ್ ಕಾರಣವಾಗ್ಲೇನೆ ಫಾಲ್ ಇದೆ ಅಂತ ನಾವು ಮಾತಾಡ್ಕೋಬಹುದು. ಇವೆಲ್ಲಾನು ಇದ್ರೂ ಅಟ್ಲಾಂಟಾ ಸಂಬಂಧಿಸಿರುವ ಫೆಡ್ ಪ್ರೆಸಿಡೆಂಟ್ ಅವರು ಮಾಡಿದಂಥ ಸ್ವಲ್ಪ ಕಾಮೆಂಟ್ಸ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ನೆಸ್ ನ ಫೀಲ್ ಮಾಡಿದೆ. ನಿನ್ನೆ ಆದ್ರೂ ಅದಕ್ಕೆ ಮುಂಚೆ ಆದ್ರೂ ನಾವು ಮಾತಾಡ್ಕೊಂಡಿರೋದು ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೆ ಬ್ಯಾಕ್ ಇರುವಂತ ಮೇನ್ ರೀಸನ್ ಏನ್ ಅನ್ಕೊಂಡಿದ್ವಿ, ಲಿಕ್ವಿಡಿಟಿ. ಈ ಲಿಕ್ವಿಡಿಟಿ ಹೇಗೆ ಇಂಪ್ಯಾಕ್ಟ್ ಆಗತ್ತೆ, ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಂದ. ಆದ್ರೆ ಅಟ್ಲಾಂಟಾ ಸಂಬಂಧಿಸಿರುವ ಫೆಡ್ ಪ್ರೆಸಿಡೆಂಟ್ ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಎಸ್ ಬಡ್ಡಿ ರೇಟ್ಗಳು ಬೆಳಿಬೇಕು, ಆದ್ರೆ 2023 ನಲ್ಲಿ ಅಂಡ್ ಈವನ್ 2024 ಅಲ್ಲೂ ಎವ್ಯುಲೇಟೆಡ್ ಆಗಿ ಜಾಸ್ತಿನೇ ಬಡ್ಡಿ ರೇಟ್ಗಳು ಇರಬೇಕು, ಸೋ ದಟ್ ಇನ್ಫ್ಲೇಷನ್ ಕಂಟ್ರೋಲ್ ಆಗತ್ತೆ. ಆದ್ರೆ ಅದು ದೊಡ್ಡ ಮೊತ್ತದಲ್ಲಿ ಒಂದೇ ಸಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಬಾರ್ದು. ನಾನಂತೂ 25 ಬೇಸ್ ಪಾಯಿಂಟ್ಸ್ನೇ ಜಾಸ್ತಿ ಮಾಡಬೇಕನ್ನೋ ಒಂದು ಪಾರ್ಟಿನಲ್ಲಿ ಇದ್ದೀನಿ, ಆ ಟೀಮ್ನಲ್ಲೇ ಇದೀನಿ ಅನ್ನೋ ಥರ. ಜಾಸ್ತಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಬಾರ್ದು, ಸಾಫ್ಟ್ ಆಗಿ ಇಡಬೇಕು, ಬಟ್ ಎವ್ಯುಲೇಟೆಡ್ ಆಗಿ ಬಡ್ಡಿ ರೇಟ್ಗಳು ಇರಬೇಕನ್ನೋ ಥರ ಅವ್ರು ಮಾಡಿದ ಸ್ಟೇಟ್ಮೆಂಟ್ಸು ಮಾರ್ಕೆಟ್ ಹೇಗೋ ಬಡ್ಡಿ ರೇಟ್ಗಳು ಬೆಳೆಯುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಂದ ನೆಗೆಟಿವ್ ಆಗೇ ಇದೆ. ಆದ್ರೆ 50 ಬೇಸಿಸ್ ಪಾಯಿಂಟ್ಸ್ ಅಲ್ಲ 25 ಬೇಸಿಸ್ ಪಾಯಿಂಟ್ಸ್ ಸಾಫ್ಟ್ ಆಗಿ ಜಾಸ್ತಿ ಮಾಡಬೇಕಂತ ಅವ್ರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸ್ ಓವರ್ ಆಲ್ US ಮಾರ್ಕೆಟ್ಸ್ ಈವನ್ ಬಾಂಡ್ ಡೀಲ್ಸ್ ಬೆಳೀತಾ ಇದ್ರು, ಡಾಲರ್ ಇಂಡೆಕ್ಸ್ ಬೆಳೀತಾ ಇದ್ರು, ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ ಡೇಟಾನು ಸ್ಟ್ರಾಂಗ್ ಆಗಿ ಬರ್ತಿದ್ರು, ಇವೆಲ್ಲ ನೆಗೆಟಿವ್ಸ್ ಇದ್ರೂ US ಮಾರ್ಕೆಟ್ಸ್ ರ್ಯಾಲಿ ಆಗಿದೆ. SGX ನಿಫ್ಟಿನು ನಾವು ಮಾರ್ಕೆಟ್ ಓಪನಿಂಗ್ ಮುಂಚೆನೆ 120 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ ಆಗತ್ತೆ ಅಂತ ಇಂಡಿಕೇಶನ್ ಇದೆ. ಇದಾದ್ಮೇಲೂ ಸ್ಟ್ರಾಂಗ್ ಆಗಿ ಟ್ರಸ್ಟ್ ಮಾಡ್ತಿರೋದು ಇವತ್ತು ಮಾರ್ಕೆಟ್ ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಇಷ್ಟೊಂದು ರ್ಯಾಲಿ ಆಗ್ತಾ ಇರೋದಕ್ಕೆ ಬ್ಯಾಕ್ ಇರುವಂತ ಮೇನ್ ಥೀಮ್ ನ ನಾನಂತೂ ಅನ್ಕೊಂತಿರೋದು ಅದಾನಿ ಸ್ಟಾಕ್ಸ್. ಅದರ ಬಗ್ಗೆ ಡೀಟೇಲ್ಡ್ ಆಗಿ ಸಪರೇಟ್ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಸೊ ಅದಾನಿ ಸ್ಟಾಕ್ಸ್ ಏನಕ್ಕೆ ಬೆಳೆದಿದೆ, ಅದರಲ್ಲಿ ಇನ್ವೆಸ್ಟ್ ಮಾಡಿರುವಂತ ಪರ್ಸನ್ ಯಾರು, ಆ ಇನ್ವೆಸ್ಟ್ ಮಾಡಿರುವಂತ ಪರ್ಸನ್ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ, ಹಿಂಡನ್ಬರ್ಗ್ ರಿಪೋರ್ಟ್ ರಿಲೇಟೆಡ್ ಆಗಿ ಅವ್ರು ಮಾಡಿದ ಸ್ಟೇಟ್ಮೆಂಟ್ಸು, ಇವೆಲ್ಲಾನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ ಆ ವಿಡಿಯೋದಲ್ಲಿ. ಇದು ಸೆಕೆಂಡ್ ರೀಸನ್. ಬ್ಯಾಂಕಿಂಗ್ ಸ್ಟಾಕ್ಸ್ ಬೆಳೆಯೋದಕ್ಕೂ ಇದೇ ರೀಸನ್ ಫ್ರೆಂಡ್ಸ್. ಇವಲ್ಲದೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ಸ್ ನಮ್ಗೆ ಬರ್ತಿದೆ. ಅದರಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ನೋಡ್ತಿರೋದು ಅಂತೂ ನೆಕ್ಸ್ಟ್ ಫ್ರೈಡೇ ಬರೋಂಥ ಜಾಬ್ಸ್ ರಿಪೋರ್ಟ್ ಡೇಟಾ. ಆಕ್ಚುಲಿ ಲಾಸ್ಟ್ ಜಾಬ್ ಡೇಟಾ ಬಂದ ಮೇಲೆ ಏನಿಂದ ಎಂಟೈರ್ ಮಾರ್ಕೆಟ್ ನಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೋ ಒಂದು ಸೆಂಟಿಮೆಂಟ್ ಟರ್ನ್ ಆಗಿದೆ. ಅದಾದ್ಮೇಲೆ ಬರ್ತಿರುವಂತ ಜಾಬ್ ಡೇಟಾ ಇದು. ಅದರಿಂದ ಇದು ವೀಕ್ ಆಗಿ ಬರ್ತಾ ಇದ್ರೆ ಮೀನ್ಸ್ ಮಾರ್ಕೆಟ್ ಅಂತೂ ಇಲ್ಲಿವರೆಗೂ ಸ್ಟ್ರಾಂಗ್ ಜಾಬ್ ಡೇಟಾನೇ ನೋಡ್ತಾ ಇದೆ. ಅದರಿಂದ ಫೆಡ್ ಅವ್ರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೆ ಅಂತಾನೆ ಅನ್ಕೊಂತಿದೆ. ಆದ್ರೆ ಜಾಬ್ ಡೇಟಾ ಒಂದ್ ವೇಳೆ ವೀಕ್ ಆಗಿ ಬರ್ತಿದ್ರೆ ಮಾತ್ರ ಅದು ಮಾರ್ಕೆಟ್ ಒಂದು ಬಿಗ್ ಪಾಸಿಟಿವ್ ಆಗಿ ನೋಡಬೇಕು. ಸೊ ನೆಕ್ಸ್ಟ್ ಫ್ರೈಡೇ ಬರುವಂತ ಜಾಬ್ಸ್ ಡೇಟಾ ಇಂಪಾರ್ಟೆಂಟ್. ಅಂಡ್ ಇವತ್ತು US ಗೆ ಸಂಬಂಧಿಸಿರುವ ISM ಸರ್ವಿಸಸ್ ಡೇಟಾ ಬರುತ್ತೆ.
ಸೊ ಅದು ಇನ್ಫ್ಲೇಷನ್ ರಿಲೇಟೆಡ್ ಆಗಿ ನಾವು ಅರ್ಥ ಮಾಡ್ಕೋಬಹುದು. ಸರ್ವಿಸಸ್ ಇನ್ಫ್ಲೇಷನ್, ಬಟ್ ಅದೇನು ದೊಡ್ಡ ಪಾಯಿಂಟ್ ಅಲ್ಲ. ಬಟ್ ನೆಕ್ಸ್ಟ್ ಫ್ರೈಡೇ ಬರುವಂಥ ಜಾಬ್ಸ್ ಡೇಟಾ ನಾನು ತುಂಬ ಕೀಯಾಗಿ ನೋಡ್ತಾ ಇದ್ದೀನಿ. ಅಂಡ್ ಮಾರ್ಚ್ 14ನ ಯುಎಸ್ಗೆ ಸಂಬಂಧಿಸಿರೋ ಸಿಪಿಐ ಇನ್ಫ್ಲೇಷನ್ ಡೇಟಾ ಬರುತ್ತೆ. ಅಂಡ್ ಮಾರ್ಚ್ 22ನ ಯುಎಸ್ ಫೆಡ್ ಮೀಟಿಂಗ್. ನಿನ್ನೆ ಅಟ್ಲಾಂಟಾ ಸಂಬಂಧಿಸಿರೋ ಫೆಡ್ ಪ್ರೆಸಿಡೆಂಟ್ ಮಾಡಿರುವಂಥ ಕಮೆಂಟ್ಸ್ ಇಂದ 50 ಬೇಸಿಸ್ ಪಾಯಿಂಟ್ ಹೈಕ್ ಇರುತ್ತೆ ಅಂತ ಮಾರ್ಚ್ 22 ಅನ್ಕೊಂಡು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ. ಆದರೆ 25 ಬೇಸಿಸ್ ಪಾಯಿಂಟ್ಸ್ ಹೈಕ್ ಇರುತ್ತೆ ಅಂತ ಇನ್ನೂ ನಮಗೊಂದು ಆಪ್ಷನ್ ಇದೆ ಅನ್ನೋ ಥರ ಇಂಡಿಕೇಶನ್ ಓವರ್ ಆಲ್ ಮಾರ್ಕೆಟ್ಸ್ನ ಡ್ರೈವ್ ಮಾಡಿದೆ. ಸೊ ನೆಕ್ಸ್ಟ್ ಫ್ರೈಡೇ ಬರುವಂಥ ಜಾಬ್ಸ್ ಡೇಟಾ ಇಂಪಾರ್ಟೆಂಟ್. 14th ಬರುವಂಥ ಯುಎಸ್ ಸಂಬಂಧಿಸಿರೋ ಸಿಪಿಐ ಡೇಟಾ, ಆ ಡೇಟಾನು ಇಂಪಾರ್ಟೆಂಟ್. ಅಂಡ್ ಮಾರ್ಚ್ 22ನ ಯುಎಸ್ಗೆ ಸಂಬಂಧಿಸಿರೋ ಫೆಡ್ ಮೀಟಿಂಗ್ ಇವೆಲ್ಲಾನು ಓವರ್ ಆಲ್ ಲಿಕ್ವಿಡಿಟಿ ಮಾರ್ಕೆಟ್ನಲ್ಲಿರುವಂಥ ಲಿಕ್ವಿಡಿಟಿನ ಡಿಸೈಡ್ ಮಾಡುತ್ತೆ. ಅದರಿಂದ ಮಾರ್ಕೆಟ್ನ ನಾವು ಇದು ಇಂಪಾರ್ಟೆಂಟ್ ಇವೆಂಟ್ಸ್ ಆಗಿ ಗಮನಿಸಬೇಕಾಗತ್ತೆ. ಅಂಡ್ ಶಾರ್ಟ್ಸ್ ಇವತ್ತು ಡೇನಲ್ಲಿ ನಮಗೆ 85% ಹತ್ರ ಇತ್ತಲ್ಲ, ಬಟ್ ಮೋಸ್ಟ್ ಪಾಸಿಬಲಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ನಮಗೆ ಮಾರ್ಕೆಟ್ ಓಪನ್ ಆಗೋ ಮುಂಚೆ ಡೇಟಾ ನೋಡ್ತೀವಲ್ವಾ, ಒಂದು ಬಿಗ್ ಫಾಲ್ ನಮಗೆ ಕಾಣಿಸಬಹುದು. ಅಂಡ್ ಇನ್ನೊಂದು, ನಿನ್ನೆ FIDI ಡೇಟಾಲೂ ನಮಗೆ FIs ಕಡೆಯಿಂದ ಬಿಗ್ ನಂಬರ್ಸ್ ಕಾಣಿಸುತ್ತಲ್ಲ, ಬಟ್ ಆದರೆ 12,770 crores ಹತ್ರ ಬೈಯಿಂಗ್ ಕಾಣಿಸುತ್ತೆ. ಆದರೆ 15,440 crores ಹತ್ರ FIs ಇನ್ವೆಸ್ಟ್ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಮೀನ್ಸ್ ಅದಾನಿ ಗ್ರೂಪ್ ಅಲ್ಲಿ ಬಂದಿರುವಂಥ ಇನ್ವೆಸ್ಟ್ಮೆಂಟ್ ಕಾರಣವಾಗಿ ನಮ್ಗೆ ಇಲ್ಲಿ ಎಷ್ಟೊಂದು ಬಿಗ್ ನಂಬರ್ ಕಾಣಿಸುತ್ತೆ. ಅದು ತೆಗೆದುಬಿಟ್ರೆ ನಮಗೆ ನಿನ್ನೆನು FIs ಸೆಲ್ಲರ್ ಆಗಿದ್ದಂಗೆ ಮೀನಿಂಗ್. ಸೊ ಓವರ್ ಆಲ್ ನಿನ್ನೆ ಡೇಟಾನು FIs ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಆಗಿ ನೋಡಬೇಕಾಗತ್ತೆ. ಅಂಡ್ ಇನ್ನೊಂದು, ಜಾನ್ವರಿ ಅಂಡ್ ಫೆಬ್ರವರಿನಲ್ಲಿ ಯಾವ್ಯಾವ ಕಂಪ್ನೀಸ್ ರಿಲೇಟೆಡ್ ಆಗಿ ಪ್ರಮೋಟರ್ಸು ಶೇರ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದಾರೋ ಆ ಡೇಟಾ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಯೂಶಲಿ ಪ್ರಮೋಟರ್ಸ್ ಅವರು ಕಂಪ್ನಿ ರಿಲೇಟೆಡ್ ಆಗಿ ಫರ್ದರ್ ಆಗಿ ಗ್ರೋ ಇರುತ್ತೆ, ಸ್ಟಾಕ್ ಪ್ರೈಸ್ನು ಬೆಳೆಯುತ್ತೆ, ಆರ್ ಕಂಪ್ನಿ ಪ್ರೆಸೆಂಟ್ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಇದೆ. ಈ ರೀಸನ್ಸ್ ಅಂತಾನೆ ಮೋಸ್ಟ್ಲಿ ಅವ್ರ ಶೇರ್ಸ್ನ ಜಾಸ್ತಿ ಮಾಡ್ಕೊತಾರೆ. ಅದರಿಂದ ಯಾವ್ಯಾವ ಕಂಪನೀಸು ಈ ರೀಸೆಂಟ್ ಮಂತ್ಸಲ್ಲಿ ಜಾನ್ವರಿ ಅಂಡ್ ಫೆಬ್ರವರಿ ತಿಂಗಳಲ್ಲಿ ಅವರವರ ಕಂಪನಿ ಶೇರ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋ ಡೇಟಾ ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಂಡ್ರೆ, ನಿಫ್ಟಿನ ನಾನು ಪರ್ಸನಲಿ ಅನ್ಕೊಂಡಿರೋದು 17,550 to 570 ಲೆವೆಲ್ ಅಬೋವ್ ಬಂದಾಗ್ಲೇ ಮಾರ್ಕೆಟ್ನ ಫರ್ದರ್ ಆಗಿ ಬುಲ್ಲಿಶ್ ಆಗಿ ನೋಡ್ಬೋದಂತ. ಸೊ ಇಮಿಡಿಯೇಟ್ಲಿ ಮಾರ್ಕೆಟು 17,550 ಲೆವೆಲ್ ಅಬೋವ್ ಇರೋವರೆಗೂ ಶಾರ್ಟ್ ಪೊಸಿಷನ್ ನಾವು ತಗೋಬೇಕಾ ಅಂತ ನೀಡಿಲ್ಲ. ಅಂಡ್ ಫರ್ದರ್ ಆಗಿ ಮಾರ್ಕೆಟಲ್ಲಿ ಬರ್ತಿರುವಂಥ ಪ್ರತಿ ಆಪರ್ಚುನಿಟಿನ ನಾವು ಬುಲ್ಲಿಶ್ ಸೆಟಪ್ ಆರ್ ಬುಲ್ಲಿಶ್ ಟ್ರೇಡ್ಗೋಸ್ಕರ ಟ್ರೈ ಮಾಡ್ಬೋದು. ಇಷ್ಟೊಂದು ಮಾರ್ಕೆಟು ಬೆಳೆದಾಗ ಮೀನ್ಸ್ ಸಡನ್ ಆಗಿ ಇಷ್ಟೊಂದು ಗ್ಯಾಪ್ ಅಪ್ಪು ಅಂಡ್ ಇಷ್ಟೊಂದು ರ್ಯಾಲಿ ಆದಾಗ ನಮಗೆ ಸ್ವಲ್ಪ ಕನ್ಸಾಲ್ಟೇಷನ್ ಅನ್ನೋದು ರಿಕ್ವೈರ್ ಇರುತ್ತೆ. ಇಷ್ಟೊಂದು ಸ್ಟ್ರಾಂಗ್ ಆಗಿ ಇಷ್ಟೊಂದು ಕನ್ಸಾಲ್ಟೇಷನ್ ಆದಮೇಲೆ ನಮಗೊಂದು ಮೂವ್ ಪಾಸಿಬಲ್ ಆಗುತ್ತೆ. ಅದರಿಂದ ಇಮಿಡಿಯೇಟ್ಲಿ ನಮಗೆ ಸ್ಟ್ರಾಂಗ್ ಮೂವ್ ಇಲ್ಲದೆ ಒಂದು ಕನ್ಸಾಲ್ಟೇಷನ್ ಪ್ಲೇ ಆಗ್ತಾ ಇದ್ದಾಗ ಫರ್ದರ್ ಆಗಿ ಬರುವಂಥ ಇಂಪಾರ್ಟೆಂಟ್ ಮೂವ್ ಅಪ್ಸೈಡ್ ಮೂವ್ಗೆ ಸ್ಟೆಬಿಲಿಟಿ ಇರುತ್ತೆ. ಬಟ್ ಆಸ್ ಆಫ್ ನಾವು ಇರೋವಂಥ ಟ್ರೇಡ್ ಸೆಟಪ್ ನೋಡಿದ್ರೆ 17,550 to 17,570 ಈ ಝೋನ್ ಅಬೋವ್ ಇರೋವರೆಗೂ ನಾನು ಬುಲ್ಲಿಶ್ ಟ್ರೇಡ್ ಸೆಟಪ್ಗೋಸ್ಕರ ನೋಡ್ತೀನಿ. ಅಂಡ್ ರೀಸೆಂಟ್ ಡೇಸಲ್ಲಿ ನಾವು ಅನ್ಕೊಂಡಿರುವಂಥ ಲೆವೆಲ್ 17,250 ಬ್ರೇಕ್ ಆಗದಿರೋವರೆಗೂ ಪ್ರೀವಿಯಸ್ಲಿ ನಾವು ಮಲ್ಟಿಪಲ್ ಟೈಮ್ಸನ್ನು ಅನ್ಕೊಂಡಿರೋದು. ಈ ಲೆವೆಲ್ ಬ್ರೇಕ್ ಆಗದಿರೋವರೆಗೂ ನಾವು ಇಲ್ಲಿಂದ ಶಾರ್ಟ್ ಪೊಸಿಷನ್ನ ಕ್ರಿಯೇಟ್ ಮಾಡಬೇಕಾಗಿರುವಂಥ ರಿಕ್ವೈರ್ಮೆಂಟ್ ಇಲ್ಲ. ಇದು ಪ್ರೀವಿಯಸ್ಲೇನು ಮಲ್ಟಿಪಲ್ ಟೈಮ್ಸು ಇಂಪಾರ್ಟೆಂಟ್ ಆಗಿ ಆಕ್ಟ್ ಆಗಿರುವಂಥ ಲೆವೆಲ್. ಅಂಡ್ ಈಗಲೂ ಆ 17,250 ಲೆವೆಲ್ ಇನ್ನೊಂದ್ಸಲಿ ಪ್ರೂವ್ ಆಗಿದೆ. ಅಂಡ್ ಮಾರ್ಕೆಟ್ ಇಷ್ಟೊಂದು ಬೆಳೆದಿರೋ ಕಾರಣವಾಗಿ ಆಪ್ಷನ್ ಸೆಲ್ಲರ್ಸ್ ರಿಲೇಟೆಡ್ ಆಗಿ ಇವತ್ತು ಸ್ವಲ್ಪ ತೊಂದರೆ ಆಗಿರಬಹುದು. ಬಟ್ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ಆಪ್ಷನ್ ಚೈನ್ ಡೇಟಾ ಪ್ರಕಾರ 17,500 to 17,500 ಈ 500 ಪಾಯಿಂಟ್ ರೇಂಜು ಕಾಣಿಸ್ದಾಗ್ಲೂ ನಾವು ಪರ್ಸನಲಿ ಅನ್ಕೊಂಡಿರೋಂಥ ರೇಂಜು 17,200 to 17,700. ಈ 500 ಪಾಯಿಂಟ್ ರೇಂಜ್ನ ಇವನ್ ಮಾರ್ಕೆಟ್ ಫಾಲ್ ಆಗ್ತಿದ್ರು 17,300 ಲೆವೆಲ್ ಬಂದಾಗ್ಲೂ 17,250 ಬ್ರೇಕ್ ಆಗಿ ಬಿಲೋ ಹೋದಾಗ ಮಾತ್ರನೇ 17,200 ಮಾರ್ಕ್ನ ಚೇಂಜ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ಅಂಡ್ ಈವನ್ ಈಗ ಇಷ್ಟೊಂದು ಅಪ್ಸೈಡ್ ಬಂದ್ರೂ ಇನ್ನೂ ಸ್ಟಿಲ್ ನಮಗೆ ಒಂದು 100 ಪಾಯಿಂಟ್ ರೇಂಜು ಅಪ್ಸೈಡು ಸ್ಪೇಸ್ ಇದೆ. ಅದರಿಂದ ಫರ್ದರ್ ಆಗಿ ಇನ್ನೊಂದು ಟ್ರೇಡಿಂಗ್ ಸೆಷನ್ ಏನಾದರೂ 17,550 to 570 ಅಬೋವ್ ಕ್ಲೋಸ್ ಆಗ್ತಾ ಇದ್ರೆ ನಾವು ಆವಾಗ ಅಪ್ಸೈಡು 17,700 ಮಾರ್ಕ್ನ ಮೂವ್ ಮಾಡೋವಂಥ ಪ್ರಯತ್ನ ಮಾಡೋಣ. ಬಟ್ ಟಿಲ್ ದೆನ್ 17,200 to 17,700 ಈ 500 ಪಾಯಿಂಟ್ ರೇಂಜಲ್ಲಿ ಅಪ್ಕಮಿಂಗ್ ಡೇಸಲ್ಲಿ ನಿಫ್ಟಿ ಇರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರುವಂಥ ಲೆವೆಲ್ಸ್ ಇಂದ ಡೌನ್ ಸೈಡು 40,960 ಅಂಡ್ ಇಲ್ಲಿಂದ ಅಪ್ ಸೈಡು 41,630. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗಿ.